ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ಯೂಟ್ಯೂಬಲ್ಲಿ ಇವತ್ತು ಹೊಸ ರೂಲ್ಸ್ ಬಂದಿದೆ. ಹೊಸ ರೂಲ್ಸು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ ಸಿಸ್ಟಮ್ಗೆ ಒಂದು ಹೊಸ ರೂಲ್ಸ್ ಬಂದು ಆ್ಯಡ್ ಆಗಿದೆ. ನೀವೇನಾದರೂ ಹೊಸ ಯೂಟ್ಯೂಬರ್ ಕ್ರಿಯೇಟರ್ಸ್ ಆಗಿದ್ರೆ, ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರೋ ಖಂಡಿತವಾಗ್ಲೂ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಏನು ಅಂತ ಹೊಸ ರೂಲ್ಸ್ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋನ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ಕನ್ನಡದಲ್ಲಿ ಟೆಕ್ನಾಲಜಿ ವಿಡಿಯೋಸ್ ಆಗ್ತಾಯಿರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಇವಾಗ ಫಸ್ಟು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತಂದರೆ ಏನು ಅಂತ ನಾನು ತಿಳಿಸ್ಕೊಟ್ಬಿಡ್ತೀನಿ. ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತಂದರೆ, ಇವಾಗ ನೀವು ಒಂದು ಯೂಟ್ಯೂಬಲ್ಲಿ ಒಂದಷ್ಟು ರೂಲ್ಸ್ ಇದೆ. ಸೊ ಆ ರೂಲ್ಸ್ನ ನೀವು ಫಾಲೋ ಮಾಡಿಲ್ಲ ಅಂತಂದರೆ ನಿಮಗೆ ಸ್ಟ್ರೈಕ್ ಬರುತ್ತೆ ನಿಮ್ಮ ಚಾನಲ್ಗೆ. ಈ ಸ್ಟ್ರೈಕು ನಿಮಗೆ 90 ಡೇಸ್ ತನಕ ವ್ಯಾಲಿಡಿಟಿ ಇರುತ್ತೆ. ಈ ಸ್ಟ್ರೈಕು 90 ಡೇಸ್ ಆದಮೇಲೆ ಹೊಂಟೋಗುತ್ತೆ. ಸೊ ನೀವು 90 ಡೇಸ್ ಒಳಗೆ ನೀವು 3 ಸ್ಟ್ರೈಕ್ನ ಇದೇ ರೀತಿ ನೀವು ತಗೊಬಿಟ್ರೆ ನಿಮ್ಮ ಚಾನಲ್ ಟರ್ಮಿನೇಟ್ ಆಗೋಗುತ್ತೆ. ಟರ್ಮಿನೇಟ್ ಅಂತಂದರೆ ನಿಮ್ಮ ಚಾನಲ್ ಬ್ಯಾನ್ ಆಗಿಬಿಡುತ್ತೆ, ಮತ್ತೆ ಯೂಸ್ ಮಾಡೋದಕ್ಕಾಗಲ್ಲ, ಡಿಲೀಟ್ ಆದಂಗೆ ಅರ್ಥ. ಸೊ ಇವಾಗ ಏನು ಮಾಡಿದ್ರೆ ನಿಮಗೆ ಸ್ಟ್ರೈಕ್ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ನೀವೇನಾದರೂ ಸೆಕ್ಷುವಲ್ ಕಂಟೆಂಟ್ನ ಯೂಸ್ ಮಾಡ್ತಾಯಿದ್ದೀರಾ ಯೂಟ್ಯೂಬಲ್ಲಿ, ಜೊತೆಗೆ ವೈಲೆನ್ಸ್ನ ಕ್ರಿಯೇಟ್ ಮಾಡ್ತಾಯಿದ್ದೀರಾ ಅಂತಂದರೆ ನಿಮಗೆ ಸ್ಟ್ರೈಕ್ ಬರುತ್ತೆ ಯೂಟ್ಯೂಬಲ್ಲಿ. ಸೊ ಇವಾಗ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂದರೆ ಏನು ಅಂತ ತಿಳ್ಕೊಂಡಾಯಿತು. ಇವಾಗ ಏನು ಹೊಸ ರೂಲ್ಸು, ಮೊದಲೆಲ್ಲ ಏನಾಗ್ತಿತ್ತು ಅಂತಂದರೆ, ನೀವೇನಾದ್ರು ಸ್ಟ್ರೈಕ್ ಬಂತು ಅಂತಂದರೆ ನಿಮಗೆ ಡೈರೆಕ್ಟು 1 ಸ್ಟ್ರೈಕ್ ಅಂತ ಬಂದ್ಬಿಡೋದು. ತಪ್ಪು ಮಾಡಿದ್ರೆ ಅಂದರೆ ವೈಲೆನ್ಸ್ ಕ್ರಿಯೇಟ್ ಮಾಡಿ ಜೊತೆಗೆ ಸೆಕ್ಷುವಲ್ ಕಂಟೆಂಟ್ನ ಯೂಸ್ ಮಾಡ್ತಾರೆ, ನಿಮಗೆ ಸ್ಟ್ರೈಕ್ ಅಂತ ಡೈರೆಕ್ಟ್ ಬಂದುಬಿಡ್ತಿತ್ತು. ಇವಾಗ ಹೊಸ ರೂಲ್ಸ್ ಏನಪ್ಪ ಅಂತಂದರೆ, ನೀವು ಆ ರೀತಿ ಏನಾದರೂ ನೀವು ಸೆಕ್ಷುವಲ್ ಕಂಟೆಂಟ್ ವೈಲೆನ್ಸ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಫಸ್ಟು ವಾರ್ನಿಂಗ್ ಬರುತ್ತೆ. ಡೈರೆಕ್ಟು ನಿಮಗೆ ಇವಾಗ ಸ್ಟ್ರೈಕ್ ಬರೋಲ್ಲ, ವಾರ್ನಿಂಗ್ ಬರುತ್ತೆ. ಸೊ ಅದರಲ್ಲಿ ನಿಮ್ಗೆ ಯಾವುದೇ ರೀತಿ ಪೆನಾಲ್ಟಿ ಇರೋಲ್ಲ. ನೀವು ಮಾಮೂಲಿ ಆಟೋಮೆಟಿಕ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೋಬೋದು, ಪ್ರತಿಯೊಂದನ್ನು ಕೂಡ ಮಾಡ್ಬೋದು. ಬಟ್ ನೀವು ಅದೇ ತಪ್ಪನ್ನ ನೀವು ಮತ್ತೆ ಮಾಡಿದ್ರೆ ನಿಮಗೆ ಮೊದಲನೇ ಸ್ಟ್ರೈಕ್ ಬರುತ್ತೆ ನಿಮ್ಮ ಚಾನಲ್ಗೆ. ಇದು 90 ಡೇಸ್ ತನಕ ಹಂಗೆ ಇರುತ್ತೆ. ಸೊ ಇವಾಗ ನೀವೇನು ಮಾಡ್ಬೋದು, ಪೆನಾಲ್ಟಿ ಏನಪ್ಪ ಅಂತಂದರೆ, ಈಗ ನೀವು ಫಸ್ಟ್ ಸ್ಟ್ರೈಕ್ನ ತೊಗೊಂಡಿದ್ದೀರಾ ಅಂತಂದರೆ 1 ವಾರ ನೀವು ವೀಡಿಯೋಸ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದಕ್ಕಾಗಲ್ಲ, ಜೊತೆಗೆ ಲೈವ್ ಸ್ಟ್ರೀಮ್ನ ಮಾಡೋದಕ್ಕಾಗಲ್ಲ ಯೂಟ್ಯೂಬಲ್ಲಿ. ಬಟ್ ನೀವು ಬೇರೆಯವ್ರಿಗೆಲ್ಲ ಕಮೆಂಟ್ಸು ಲೈಕ್ನ ಮಾಡ್ಬೋದು ಬೇರೆ ವೀಡಿಯೋಗಳಿಗೆ. ಸೊ ಅದೇ ರೀತಿ ನೀವು ಮತ್ತೆ ತಪ್ಪನ್ನ ಮಾಡಿ ನೀವು 2ನೇ ಸ್ಟ್ರೈಕು 90 ಡೇಸ್ ಒಳಗೆ ತಗೊಂಡ್ರಿ ಅಂತಂದರೆ ನೀವು 2 ವೀಕ್ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕಾಗಲ್ಲ, ಜೊತೆಗೆ ಲೈವ್ ಸ್ಟ್ರೀಮ್ನ ಮಾಡೋದಕ್ಕಾಗಲ್ಲ. ಸೊ ಇದೇ ರೀತಿ ನೀವು 3ನೇ ಸ್ಟ್ರೈಕು ನಿಮಗೆ 90 ಡೇಸ್ ಒಳಗೆ ಖಂಡಿತವಾಗ್ಲೂ ನಿಮ್ಗೆ ಮತ್ತೆ ಬಂದರೆ ಖಂಡಿತವಾಗ್ಲೂ ಇದಕ್ಕೆ ನಾನೇನು ಹೇಳೋದಕ್ಕಾಗಲ್ಲ. ಏನಕ್ಕೆ ಅಂತಂದರೆ, ಇದಕ್ಕೆ ಯಾವುದೇ ರೀತಿ ಪೆನಾಲ್ಟಿ ಇರೋಲ್ಲ. ಡೈರೆಕ್ಟ್ ನಿಮ್ಮ ಚಾನಲ್ಲೇ ಟರ್ಮಿನೇಟ್ ಮಾಡಿಬಿಡ್ತಾರೆ 90 ಡೇಸ್ ಒಳಗೆ. ಆ ರೀತಿ ಏನಾದರೂ ಆದರೆ ಟರ್ಮಿನೇಟ್ ಅಂತಂದರೆ ಡಿಲೀಟ್ ಮಾಡಿಬಿಡ್ತಾರೆ. ಸೊ ನೀವು ಮತ್ತೆ ಆ ಚಾನಲ್ನ ಯೂಸ್ ಮಾಡೋದಕ್ಕಾಗಲ್ಲ, ಏನು ವೇಸ್ಟ್ ಆಗಿಬಿಡುತ್ತೆ. ಸೊ ಈ ರೀತಿ ಇವಾಗ ಹೊಸ ರೂಲ್ಸ್ ಏನಪ್ಪ ಅಂತಂದರೆ, ಫಸ್ಟು ನಿಮಗೆ ಡೈರೆಕ್ಟ್ ಸ್ಟ್ರೈಕ್ ಬರೋಲ್ಲ, ನೀವು ತಪ್ಪು ಮಾಡಿದ್ರೆ ವಾರ್ನಿಂಗ್ ಬರುತ್ತೆ. ಅದಾದಮೇಲೆ ನಿಮಗೆ ಮಾಮೂಲಿ ಆಟೋಮೆಟಿಕ್ ಮೊದಲೇನಿತ್ತು ಅದೇ ರೂಲ್ಸು ಅಪ್ಲೈ ಆಗುತ್ತೆ. ಸೊ ಈ ರೀತಿ ಒಂದು ಹೊಸ ರೂಲ್ಸು. ಒಂದು ಒಳ್ಳೆಯ ವಿಷಯ ಏನಪ್ಪ ಅಂತಂದರೆ, ಫಸ್ಟು ವಾರ್ನಿಂಗ್ನ ನಿಮಗೆ ತೋರಿಸ್ತಾರೆ. ಸೊ ನಿಮಗೆ ಆರಾಮಾಗಿ ನೀವು ಆಮೇಲೆ ತಿಳ್ಕೊಬೋದು. ಆಮೇಲೆ ನೀವು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಏನೇನು ರೂಲ್ಸ್ ಇದೆ ಅದನ್ನ ನೀವು ಪ್ರತಿಯೊಂದನ್ನು ನೀವು ಏನು ಮಾಡಿದ್ರೆ ತಪ್ಪು ಮಾಡಿದ್ರೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರುತ್ತೆ ಅಂತ ನೀವು ತಿಳ್ಕೊಬೋದು ವಾರ್ನಿಂಗ್ ಬಂದಾದಮೇಲೆ. ಸೊ ಈ ರೀತಿ ನೀವು ಫಸ್ಟು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಏನೇನು ರೂಲ್ಸ್ ಇದೆ ಅಂತ ನೀವು ಯೂಟ್ಯೂಬಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ, ನೀಟಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಇವಾಗ ಏನು ರೂಲ್ಸ್ ಬಂದಿದೆ, ಇದು 25ನೇ ತಾರೀಕು, ಈ ತಿಂಗಳು 25ನೇ ತಾರೀಕಿಂದ ಶುರುವಾಗ್ತಾ ಇದೆ. ಈ ಹೊಸ ರೂಲ್ಸ್ನ ನೀವು ಎಲ್ಲ ಫಾಲೋ ಮಾಡಲೇಬೇಕಾಗುತ್ತೆ. ಇದನ್ನು ಬೇಕಾದರೆ ನಾನು ಅಫಿಷಿಯಲ್ ಲಿಂಕು ಏನು ಯೂಟ್ಯೂಬರ್ ಏನು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಸೊ ಅದನ್ನ ಅಫಿಷಿಯಲ್ ಲಿಂಕ್ನು ಕೂಡ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಬೇಕಾದರೆ ಅಲ್ಲೂ ಕೂಡ ಅಫಿಷಿಯಲಾಗಿ ನೀವು ನೋಡ್ಬೋದು ಹೊಸ ರೂಲ್ಸ್ ಬಂದಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಫಾಲೋ ಮಾಡಿ ಎಲ್ಲ. ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕು ತುಂಬ ಇಂಪಾರ್ಟೆಂಟ್ ಇರುತ್ತೆ, ಚಾನಲ್ ಟರ್ಮಿನೇಟ್ ಆಗಿಬಿಡುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್. ಮತ್ತೆ ಸಿಗ್ತೀನಿ. ಜೈ ಹಿಂದ್, ವಂದೇ ಮಾತರಂ.